ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ GEN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು DA ಅಥವಾ ತುಟ್ಟಿ ಭತ್ಯೆ. ಈಗಾಗಲೇ ಸುಮಾರು ಸತಿ ತಮಗೆ ತಿಳಿಸಿದ್ದೇನೆ. ಏನು ಅಂದರೆ ಲೇಬರ್ ಬ್ಯೂರೋ ಏನು ಒಂದು ತಿಂಗಳ ಕೊನೆಯಲ್ಲಿ ರಿಲೀಸ್ ಮಾಡ್ತಾರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇದರ ಆಧಾರದ ಮೇಲೆ ನಮ್ಮ ತುಟ್ಟಿ ಭತ್ಯೆ ಅಥವಾ DAನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಲ್ಲ ರಾಜ್ಯದ ಮಾಹಿತಿನ ತಗೊಂಡು ಅದಕ್ಕೆ ಏನು ಡೇಟಾ ಬರುತ್ತೆ ಅದ್ರ ಪ್ರಕಾರ ಒಂದು 12 ಮಂತ್ ಡೇಟಾನ ಪ್ರಿಪೇರ್ ಮಾಡ್ತಾರೆ. ಯಾವಾಗಲೂ ನೀವು ನೋಡ್ಬೋದು. ಇಲ್ಲಿ ಪ್ರತಿ 6 ಮಂತ್ಸ್ಗೆ ಇದರ ಆಧಾರದ ಮೇಲೆ ನಮ್ಮ ಏನಿರುತ್ತೆ DA ಚೇಂಜ್ ಮಾಡ್ತಾ ಹೋಗ್ತಾರೆ. ಇದರ ಆಧಾರದಲ್ಲಿ ನೋಡೋದಾದರೆ ಡಿಸೆಂಬರ್ಗೆ 148.2 ಇದೆ ಪಾಯಿಂಟು. ಇದನ್ನು ನೆನಪಿಟ್ಕೊಳ್ಳಿ. ನವಂಬರ್ ಡಿಸೆಂಬರ್ 2 ಪಾಯಿಂಟ್ ಸೇಮ್ ಇದೆ. ಇದನ್ನು ಒಂದು DA ಕ್ಯಾಲ್ಕುಲೇಟರ್ ಅಂತ ಸಿಗುತ್ತೆ. ಇದನ್ನ ಲಿಂಕ್ನ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ಈ ಲಿಂಕ್ ಹೋಗಿ ನಮ್ಮ ಏನು ಪಾಯಿಂಟ್ ಇದೆ ನೋಡಿ, 148.2 ಅದನ್ನು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ನಾವು ನೋಡ್ಬೋದು. ಜೂನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದ DA ಬಂದು 58%. ಈಗ ಡಿಸೆಂಬರ್ಲಿ 60ಕ್ಕಿದೆ. ಅಂದರೆ 2% DA ಇನ್ಕ್ರೀಸ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ 2% ಇನ್ಕ್ರೀಸ್ ಆಗುತ್ತೆ ನಿಜ. ಆದರೆ ನಮಗೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಗೊತ್ತಾ? ಒಂದು ಕ್ಯಾಲ್ಕುಲೇಷನ್ಸ್ ಈಗಾಗಲೇ ಸುಮಾರು ಸತಿ ಇಂಡಿಯನ್ ಮೀಡಿಯಾದಲ್ಲೂ ಕೂಡ ಹೇಳಿದ್ದೀನಿ. 0.722 ನಮಗೆ ಕನ್ವರ್ಷನ್ ಫ್ಯಾಕ್ಟರ್ನ 7th ಪೇ ಕಮಿಷನಲ್ಲಿ ಅಪ್ಲೈ ಮಾಡಿದ್ರು. ಅದರ ಪ್ರಕಾರ ಹೋದರೆ ನಮಗೆ ಸಿಗೋಂಥದ್ದು 2 × 0.722 ಅಂತಾದರೆ 1.44 ಬರುತ್ತೆ. 1.44ನ ರೌಂಡ್ ಆಫ್ ಮಾಡಿ 1.5 1.5% DA ನಮಗೆ ಸಿಗುತ್ತೆ. ಇದಿಷ್ಟು ಇವತ್ತಿನ ವಿಷಯ. ಇದೇ ಥರ ಮತ್ತೊಂದಷ್ಟು ವಿಷಯಗಳೊಮ್ಮೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.